गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಸಾಪ್ತಾಹಿಕ ಭವಿಷ್ಯ 22 ಜೂನ್ 2026ರಿಂದ 28 ಜೂನ್ 2026ರವರೆಗೆ ದ್ವಾದಶ ರಾಶಿಗಳ ಭವಿಷ್ಯ, ಮೇಷದಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಅದರಲ್ಲೂ ಮೊದಲನೇದು ಆರ್ಥಿಕ, ಕೌಟುಂಬಿಕ, ವ್ಯಾವಹಾರಿಕ, ವೃತ್ತಿ ಮುಂತಾದವುಗಳ ಬಗ್ಗೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಾರ ಅಂದರೆ ಈ ಒಂದು 22ರಿಂದ 28ನೇ ತಾರೀಕುವರೆಗೂ ಪ್ರಮುಖವಾದ ದಿನಗಳು, ಪ್ರಮುಖವಾದ ವಿಶೇಷ ಹಬ್ಬಗಳು ಹಾಗೂ ಗ್ರಹಗಳ ಸ್ಥಿತಿಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ವಿಶೇಷ ದಿನದ ಬಗ್ಗೆ ಬರೋದಾದರೆ, ಈ ವಾರ ನಿರ್ಜಲ ಏಕಾದಶಿ ಇದೆ 25ನೇ ತಾರೀಕು. ಈ 25ನೇ ತಾರೀಕು ನಿರ್ಜಲ ಏಕಾದಶಿ ಒಳ್ಳೆಯ ನಮ್ಮ ಏನಂತೀರ ಬಯಕೆಗಳು ಈಡೇರಿಸುವಂತಹ ಅಥವಾ ನಮ್ಮ ಕೋರಿಕೆಗಳು ಈಡೇರಿಸುವಂತಹ ಹಾಗೂ ನಮ್ಮ ಒಂದು ಪಾಪಗಳನ್ನು ಕಳೆದುಕೊಳ್ಳುವಂತಹ ಒಂದು ರಥ ಅಂತ ಇದ್ದರೆ ಅದು ನಿರ್ಜಲ ಏಕಾದಶಿ. ಸೊ ಆ ದಿನ ಏಕಾದಶಿಯ ಮಹತ್ವವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಗ್ರಹ ಸ್ಥಿತಿಗಳಂತ ನೋಡೋದಾದರೆ, ಅಂದರೆ ಈ ಒಂದು ವಾರದಲ್ಲಿ ಯಾವೆಲ್ಲ ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡೋದಾದರೆ, ಶನಿ ನಿಮಗೆ ಮೀನ ರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಕುಜ ನಿಮಗೆ ಪ್ರಸ್ತುತ 22ನೇ ತಾರೀಕು ನಿಮಗೆ ವೃಷಭ ರಾಶಿಯಲ್ಲಿ ಬರುವಂಥವರಾಗ್ತಾರೆ. ಇನ್ನು ಬುಧ ರವಿ ಮಿಥುನ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ, ಚಂದ್ರ ನಿಮಗೆ ಕನ್ಯಾ ರಾಶಿಯಲ್ಲಿದ್ದಾರೆ 22ನೇ ತಾರೀಕು. ಇನ್ನು 23ನೇ ತಾರೀಕು ಬದಲಾವಣೆ ಅಂತ ಹೇಳಿದರೆ ಒಂದೇ ಒಂದು ಗ್ರಹ, ಅದು ಬುಧ ಗ್ರಹ ನಿಮಗೆ ಅದು 23ನೇ ತಾರೀಕು ಗೋಚರಿಸುವಂಥದ್ದಾಗುತ್ತೆ. 22ರವರೆಗೂ ಒಂದು ಗ್ರಹ ಮಾತ್ರ ಬದಲಾವಣೆ ಆಗ್ತಾ ಇದೆ. 23ನೇ ತಾರೀಕು ಅದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ 23ನೇ ತಾರೀಕು. ಈ ಒಂದು ಗ್ರಹ ಬದಲಾವಣೆ ಮಾತ್ರ ಇರುತ್ತೆ, ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು ರಾಶಿಯಲ್ಲೇ ಇರುತ್ತಾರೆ ಅಂತಲೂ ಹೇಳ್ಬೋದು. ಇದರ ಅನುಗುಣವಾಗಿ ಈ ಒಂದು ಸಾಪ್ತಾಹಿಕ ಭವಿಷ್ಯ, ಈ ವಾರದ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ತಿಳಿದುಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಏನೋ ಅನಾನುಕೂಲತೆ ಏನೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಒಂದು ಧನುಷ್ ರಾಶಿಯವರಿಗೆ ಸ್ವಲ್ಪ ಮಮತೆ, ಮಮಕಾರ, ಪ್ರೀತಿ, ವಾತ್ಸಲ್ಯ ಆಗಿ ಬರುವಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಲಾಭವನ್ನು ನೀವು ತೆಗೆದುಕೊಳ್ಳುವಂಥದ್ದಾಗುತ್ತೆ. ಸ್ನೇಹಿತರ ಲಾಭವೂ ಕೂಡ ಸಿಗುವಂಥದ್ದಾಗುತ್ತೆ. ಒಂದು ರೀತಿಯಲ್ಲಿ ನೀವು ಕೆಲವು ತಪ್ಪುಗಳಿಂದ ಹೊರಗಡೆ ಬರುವಂಥದ್ದಾಗುತ್ತೆ, ತಿದ್ದುಕೊಳ್ತೀರಾ ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ವಾಲಂಟಿಯರ್ ಆಗಿ ನೀವು ಪಾಲ್ಗೊಳ್ಳುವಂಥದ್ದಾಗುತ್ತೆ. ಇದರಿಂದ ಎಲ್ಲರ ಸಹಕಾರ ಸಿಗುವಂಥದ್ದಾಗುತ್ತೆ. ಆರ್ಥಿಕವಾಗಿ ಒಂದಿಷ್ಟು ವಿಚಾರಗಳನ್ನು ನೀವು ಮನ್ನಣೆಗೆ ತರ್ತೀರಾ, ಅದರಲ್ಲಿ ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು. ವೃತ್ತಿ ವ್ಯಾಪಾರದಲ್ಲಿ ಒಂದಿಷ್ಟು ಬದಲಾವಣೆಯೊಂದಿಗೆ ಮುನ್ನುಗ್ಗಲು ಪ್ರಯತ್ನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈಗ ಒಂದೊಂದಾಗಿ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಆರ್ಥಿಕವಾಗಿ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಾ. ಅನಗತ್ಯವಾದ ಖರ್ಚುಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಮಾಡ್ತೀರಾ ಮತ್ತು ಉಳಿತಾಯ ಯೋಜನೆಗೆ ಪ್ರಾಶಸ್ತ್ಯವನ್ನು ಕೊಡ್ತೀರಾ ಈ ಒಂದು ಸಾಪ್ತಾಹಿಕ ವಾರ ಅಥವಾ ಈ ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅನಗತ್ಯವಾಗಿ ಬರತಕ್ಕಂಥ ಖರ್ಚುಗಳು ಯಾವ್ಯಾವ ಒಂದು ಲಿಸ್ಟ್ ಮಾಡ್ತೀರಾ. ಆ ಲಿಸ್ಟಿಗೆ ನೀವು ಒಂದಿಷ್ಟು ಬೇಡದೇ ಇರೋವುಗಳನ್ನು ಮತ್ತಿಷ್ಟು ಡೆಲೀಟ್ ಮಾಡಿ ಬಿಸಾಕ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ, ಸ್ವಲ್ಪ ಉಳಿತಾಯ ಆಗುವಂಥದ್ದು ಆಗುತ್ತೆ. ಕೆಲವು ವಿಷಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಇಷ್ಟಪಡ್ತಾರೆ, ಈಗಲಾದರೂ ಬುದ್ಧಿವಂತಲ್ಲ
ಅಂತ ಹೇಳಿ ಅವರು ಒಳಗೆ ಏನೋ ಒಂದು ಖುಷಿಯನ್ನು ಪಡುವಂಥವ್ರು ಆಗ್ತಾರೆ ಮತ್ತು ನಿಮಗೆ ಅನೇಕ ರೀತಿಯಲ್ಲಿ ಅವರ ಬೆಂಬಲವಾಗಿಯೂ ನಿಲ್ಲುವಂಥವ್ರು ಆಗ್ತಾರೆ. ಇನ್ನು ಹೊರಗಡೆಯೂ ಕೂಡ ಆರ್ಥಿಕವಾಗಿ ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ವ್ಯಾಪಾರದ ಒಂದು ವಿಷಯಕ್ಕೆ ಬರೋದಾದರೆ ವೃತ್ತಿಯಲ್ಲಿ ನಿಮಗೆ ಒಂದಿಷ್ಟು ಕಠಿಣ ಸವಾಲುಗಳ ಜೊತೆಗೆ ಜವಾಬ್ದಾರಿಗಳು ಆಗಿರ್ಬೋದು ಅಥವಾ ನಿಮ್ಮದೇ ಕೆಲಸ ಆಗಿದ್ರೂ ನೀವು ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಇಷ್ಟಪಡುವಂಥವ್ರು ಆಗ್ತೀರಾ. ವಿತಿನ್ ಟಾರ್ಗೆಟಲ್ಲಿ ಆ ಕೆಲಸವನ್ನು ಮುಗಿಸಲು ಇಷ್ಟಪಡ್ತೀರಾ ಮತ್ತು ಕೆಲವು ಜವಾಬ್ದಾರಿ ಏನು ನಿಮ್ಗೆ ಕೊಟ್ಟಿದ್ರು ಅದನ್ನು ಸರಿಯಾದ ಸಮಯದಲ್ಲಿ ಮುಗಿಸಲು ಇಷ್ಟಪಡ್ತೀರಾ. ಇದರಿಂದ ಮೇಲಾಧಿಕಾರಿಗಳು ನಿಮ್ಮ ಬಗ್ಗೆ ಒಳ್ಳೆಯ ಅನುಕಂಪ ಮತ್ತು ರೆಸ್ಪಾನ್ಸ್ ತೋರಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ಒಂದು ದೃಷ್ಟಿಯಲ್ಲಿ ಬರೋದಾದರೆ ಸಾಧ್ಯವಾದಷ್ಟು ವ್ಯಾಪಾರದಲ್ಲಿ ಸಕಾರಾತ್ಮಕ ಚಿಂತನೆಗಳು ಬದಲಾವಣೆಗಳನ್ನು ಅಳವಡಿಸಿಕೊಂಡು ಈ ವಾರ ಸಾಧ್ಯವಾದಷ್ಟು ಒಳ್ಳೆಯ ವ್ಯಾಪಾರ ಮಾಡಲು ಪ್ಲ್ಯಾನ್ ಮಾಡ್ಕೊಳ್ತೀರಾ. ಅದರಂತೆ ಮಧ್ಯಭಾಗದಲ್ಲಿ ಒಳ್ಳೆಯ ವ್ಯಾಪಾರ ಆಗುವಂಥದ್ದಾಗುತ್ತೆ. ಕೊನೆಯ ಒಂದು ಶನಿವಾರ ಭಾನುವಾರ ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಲು ಆ 2 ದಿನಗಳು ಒಂದು ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಈ ಬ್ಯಾಕ್ ಪೇನು ಮತ್ತು ನೆಕ್ ಪೇನು ಇವು ಸ್ವಲ್ಪ ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ. ಧನುಷ್ ರಾಶಿಯವರಿಗೆ ಸ್ವಲ್ಪ ನಿಮಗೆ ಈ ಬ್ಯಾಕ್ ಪೇನ್ನಿಂದ ತುಂಬ ಏನಂತೀರ ನಡೆಯಲು ಸಾಧ್ಯವಾಗೋದಿಲ್ಲ ಅಥವಾ ಕೂತ್ರೆ ಎದ್ದೇಳಲು ಸಾಗುತ್ತಿಲ್ಲ ಅಥವಾ ಎದ್ದರೆ ಕೂರಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಒಂದು ವಿಷಯದಲ್ಲಿ ಗಮನ ಕೊಡಿ. ಆದಷ್ಟು ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಇದರಿಂದ ಸ್ವಲ್ಪ ನಿಮ್ಮ ಆರೋಗ್ಯ ಸುಧಾರಣೆ ಆಗುವಂಥದ್ದಾಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗ್ಬೋದು. ಗ್ಯಾಸ್ಟ್ರಿಕ್ ಆಗಿ ಬೇರೆ ಬೇರೆ ಅವಾಂತರಗಳಿಗೆ ಆಸ್ಪದ ಕೊಡುವಂಥದ್ದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಓದಲು ಹವ್ಯಾಸಗಳನ್ನು ರೂಢಿಸ್ಕೊಳ್ತೀರಾ ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದಲು ಆಸಕ್ತಿದಾಯಕವಾಗುತ್ತೆ. ಒಳ್ಳೆಯ ಕೀರ್ತಿವಂತಹ ವ್ಯಕ್ತಿಗಳನ್ನು ಈ ವಾರ ನೀವು ಭೇಟಿ ಮಾಡ್ತೀರಾ. ಇದರಿಂದ ಮನಸ್ಸು ಸ್ವಲ್ಪ ಬದಲಾವಣೆ ಆಗುವಂಥದ್ದಾಗುತ್ತೆ. ಅವರ ಒಂದು ಆದರ್ಶ ಗುಣಗಳನ್ನು ನೀವು ಅಳವಡಿಸಿಕೊಳ್ತೀರಾ ಅಂತಲೂ ಹೇಳಬಹುದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಈ ವಾರ ಕುಟುಂಬ ಸದಸ್ಯರ ಒಂದು ಬೆಂಬಲ ಮತ್ತು ಅವರ ಸಹಕಾರ ಮತ್ತು ಎಲ್ಲ ಕಡೆಯೂ ನಿಮಗೆ ಗೌರವ ಸಿಗುವಂತೆ ಅವರ ಪ್ರೊಟೆಕ್ಷನ್ ಇರುವಂಥದ್ದಾಗತ್ತೆ ಅಂತಲೂ ಹೇಳಬಹುದು. ಇನ್ನು ಓವರಾಲ್ ಆಗಿ ನೋಡೋದಾದರೆ ಧನುಷ್ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ. ಒಂದು ನಕಾರಾತ್ಮಕ ಅಂತ ಹೇಳೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಈ ಬ್ಯಾಕ್ ಪೇನು ಮತ್ತು ನೆಕ್ ಪೇನು ಇವು 2 ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸಾಧ್ಯವಾದಷ್ಟು ಆರಾಮದಾಯಕವಾಗಿ ಮತ್ತು ಏನಂತೀರ ಈ ಕತ್ತು ನೋವು ಆಗದೇ ಇರೋ ಹಂಗೆ ಚಾಪೆ ಮೇಲೆ ಮಲ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುಷ್ ರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಸೂರ್ಯದೇವರ ಆರಾಧನೆ ಮಾಡಿ, ಸೂರ್ಯದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಅದೇ ರೀತಿಯಾಗಿ ಸೂರ್ಯಗೆ ನೀವು ಅಂದರೆ ಸೂರ್ಯ ದೇವಸ್ಥಾನ ಅಂದರೆ ಬ್ರಹ್ಮ ಮತ್ತು ಏನಂತೀರ ಅದೇ ಈ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಅಂದರೆ ಶ್ರೀನಿವಾಸ ದೇವರಾಗಿರ್ಬೋದು, ನರಸಿಂಹ ದೇವರಾಗಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ವಿಷ್ಣುವಿನ ಅವತಾರದಲ್ಲಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಈ ದಿನ ತುಳಸಿ ಅರ್ಚನೆ ಅಂದರೆ ಈ ವಾರದಲ್ಲಿ ನೀವು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರೋ ಆ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸೋದು ತುಂಬ ಉತ್ತಮ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡುವಂಥದ್ದಾದರೆ ನೀವು ಗಂಧದ ಪುಡಿ ಅಥವಾ ಅಷ್ಟಗಂಧವನ್ನು ನೀವು ಪಚ್ಚಕರ್ಪೂರ ಜೊತೆಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನವಾಗಿ ನೀಡಿ. ಇದರಿಂದ ಅವರು ನಿತ್ಯ ಪೂಜೆಗೆ ಈ ಒಂದು ಪದಾರ್ಥಗಳನ್ನು ಉಪಯೋಗಿಸುವುದರಿಂದ ದೇವರ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಹೇಳ್ಬೋದು. ಇದಾಗಿತ್ತು ಧನುಷ್ ರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.